ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ನರಸಿಂಹದೇವನನ್ನು ಕುರಿತಾಗಿ ಮಾಡುವ ಸ್ತುತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಕ್ತಿಯೋಗದಲ್ಲಿ ಭಕ್ತನು ನವವಿಧ ನಿಯಮಗಳನ್ನು ಅನುಸರಿಸಬೇಕೆಂದು ಪ್ರಹ್ಲಾದ ಮಹಾರಾಜನು ತಿಳಿಸುತ್ತಿದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆಲಿಸುವುದು, ಕೀರ್ತಿಸುವುದೇ ಮೊದಲಾದವುಗಳ ಮೂಲಕ ಭಗವಂತನನ್ನು ಕೊಂಡಾಡುವುದು ಭಗವಂತನ ಪ್ರಯೋಜನಕ್ಕಾಗಿ ಅಲ್ಲ. ಈ ಭಕ್ತಿ ಸೇವೆಯನ್ನು ಹೇಳಿರುವುದು ಭಕ್ತನ ಪ್ರಯೋಜನಕ್ಕಾಗಿ. ಭಗವಂತನು ಯಾವಾಗಲೂ ಮಹಿಮಾನ್ವಿತನೇ ಆಗಿದ್ದಾನೆ. ಭಕ್ತನು ಅವನನ್ನು ಕೊಂಡಾಡಲಿ ಬಿಡಲಿ, ಅವನ ಮಹಿಮೆಗೆ ಚ್ಯುತಿಯಿಲ್ಲ. ಆದರೆ ಭಗವಂತನನ್ನು ಕೊಂಡಾಡುವುದರಲ್ಲಿ ನಿರತನಾದರೆ ಭಕ್ತನು ತನಗೆ ತಾನೇ ಮಹಿಮಾಯುತನಾಗುತ್ತಾನೆ. ಚೇತೋದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ. ನಿರಂತರವಾಗಿ ಭಗವಂತನ ಮಹಿಮೆಗಳನ್ನು ಕೊಂಡಾಡುತ್ತಾ ಜೀವಿಯು ತನ್ನ ಹೃದಯವನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಾನೆ. ಆಗ ತಾನು ಈ ಭೌತ ಜಗತ್ತಿಗೆ ಸೇರಿದವನಲ್ಲವೆಂದು, ಚೇತನಾತ್ಮನೆಂದು, ಭೌತ ಜಗತ್ತಿನ ಹಿಡಿತದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೇ ತನ್ನ ವಾಸ್ತವವಾದ ಕಾರ್ಯಚಟುವಟಿಕೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಹೀಗೆ ಈ ಭೌತ ಅಸ್ತಿತ್ವದ ಉರಿಯುವ ಬೆಂಕಿಯು ನಂದುತ್ತದೆ. ಶ್ರೀಕೃಷ್ಣನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ತೊರೆದು ನನ್ನೊಬ್ಬನಿಗೆ ಶರಣಾಗು ಸಾಕು ಎಂದು ಆದೇಶಿಸುತ್ತಾನೆ. ಭಗವಂತನ ಈ ಕೇಳಿಕೆಯು ಅವನಿಗಾಗಿ ಅಲ್ಲ, ಬದಲಾಗಿ ಅದು ಮಾನವ ಸಮುದಾಯದ ಕಲ್ಯಾಣಕ್ಕಾಗಿ. ಮಾನವರು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಸಮಸ್ತವನ್ನು ಕೃಷ್ಣ ಪ್ರಜ್ಞೆಯಿಂದ ದೇವೋತ್ತಮ ಪರಮಪುರುಷನಿಗೆ ಅರ್ಪಿಸಿದ್ದೇ ಆದ ಪಕ್ಷದಲ್ಲಿ ಸಮಸ್ತ ಮಾನವ ಜನಾಂಗವು ಅದರಿಂದ ಪ್ರಯೋಜನವನ್ನು ಪಡೆಯುತ್ತದೆ. ನಾವು ಹೆಚ್ಚು ಹೆಚ್ಚಾಗಿ ಕೃಷ್ಣ ಪ್ರಜ್ಞಾಯುತರಾಗಿ ಭಗವಂತನಿಗೆ ಸೇವೆ ಸಲ್ಲಿಸುತ್ತಾ ಹೋದಂತೆ ಹೆಚ್ಚು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತೇವೆಯೇ ಹೊರತು ಶ್ರೀಕೃಷ್ಣನಿಗೆ ನಮ್ಮ ಯಾರೊಬ್ಬರ ಸೇವೆಯ ಅಗತ್ಯವೂ ಇಲ್ಲ. ತಸ್ಮಾದಹಂ ವಿಗತಕ್ಲವ ಈಶ್ವರಸ್ಯ ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯಾ ಗುಣವಿಸರ್ಗಮನು ಪ್ರವಿಷ್ಟ ಪೂಯೇತ ಯೇನ ಹಿ ಪುಮಾನ್ ಅನುವರ್ಣಿತೇನ. ಪ್ರಹ್ಲಾದ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದಾನೆ. ನಾನು ಅಸುರ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಪೂರ್ಣ ಪ್ರಯತ್ನದಿಂದ ನನ್ನ ಬುದ್ಧಿಶಕ್ತಿ ಇರುವ ಮಟ್ಟಿಗೂ ಭಗವಂತನನ್ನು ಸ್ತುತಿಸಬಲ್ಲೆ, ಇದರಲ್ಲಿ ಸಂದೇಹವಿಲ್ಲ. ಅಜ್ಞಾನದಿಂದಾಗಿ ಈ ಜಗತ್ತಿಗೆ ಬಲಾತ್ಕಾರವಾಗಿ ತಳ್ಳಲ್ಪಟ್ಟವನೂ ಕೂಡ ಭಗವಂತನನ್ನು ಸ್ತುತಿಸಿ ಭಗವನ್ ಮಹಿಮೆಯನ್ನು ಕೊಂಡಾಡಿದರೆ ತನ್ನ ಭೌತ ಜನ್ಮವನ್ನು ಪರಿಶುದ್ಧಗೊಳಿಸಿಕೊಳ್ಳುತ್ತಾನೆ. ಇಲ್ಲಿ ಒಂದು ವಿಷಯವು ಸ್ಪಷ್ಟವಾಗಿದೆ. ಭಕ್ತನು ತುಂಬ ಉನ್ನತವಾದ ಕುಟುಂಬದಲ್ಲಿ ಹುಟ್ಟಿರಬೇಕಾಗಿಲ್ಲ, ಶ್ರೀಮಂತನಾಗಿರಬೇಕಾಗಿಲ್ಲ, ಅಥವಾ ಅತ್ಯಂತ ಸುಂದರನಾಗಿರಬೇಕಾಗಿಯೂ ಇಲ್ಲ. ಈ ಯಾವುದೇ ಅರ್ಹತೆಯು ವ್ಯಕ್ತಿಯನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸುವುದಿಲ್ಲ. ಭಕ್ತಿಯೊಂದಿಗೆ ಅವನು ಭಗವಂತನು ದೊಡ್ಡವನು, ತಾನು ಅತ್ಯಂತ ಸಣ್ಣವನು, ಆದ್ದರಿಂದ ಪ್ರಾರ್ಥನೆ ಸಲ್ಲಿಸುವುದು ನನ್ನ ಕರ್ತವ್ಯ ಎಂದು ಪರಿಭಾವಿಸಬೇಕು. ಈ ಆಧಾರದಿಂದ ಮಾತ್ರವೇ ಅವನು ಭಗವಂತನನ್ನು ಅರಿತು ಅವನಿಗೆ ಸೇವೆ ಸಲ್ಲಿಸುವುದು ಸಾಧ್ಯವಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಿಳಿಸುವಂತೆ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅಂದರೆ ದೇವೋತ್ತಮ ಪರಮಪುರುಷನು ಹೇಗಿದ್ದಾನೆಯೋ ಹಾಗೇ ಅರ್ಥ ಮಾಡಿಕೊಳ್ಳಬೇಕಾದರೆ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ವ್ಯಕ್ತಿಯು ಅಂತಹ ಭಕ್ತಿಯಿಂದ ಭಗವತ್ ಪ್ರಜ್ಞೆಯನ್ನು ಪೂರ್ಣವಾಗಿ ಪಡೆದಿರುವಾಗ ಅವನು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಬಲ್ಲನು. ಹೀಗೆ ಪ್ರಹ್ಲಾದನು ತನ್ನ ಭೌತಿಕ ಸ್ಥಾನಮಾನವನ್ನು ಪರಿಗಣಿಸದೆ ಭಗವಂತನನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಸ್ತುತಿಸಲು ನಿರ್ಧರಿಸಿದನು. ಸರ್ವೇ ಹ್ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಹ ಕ್ಷೇಮಾಯ ಭೂತಾಯ ಉತಾತ್ಮಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈ. ಹೇ ಪ್ರಭುವೆ, ಬ್ರಹ್ಮನ ನೇತೃತ್ವದಲ್ಲಿ ಸಮಸ್ತ ದೇವತೆಗಳು ನಿನ್ನ ದಾಸರಾಗಿ ಅಲೌಕಿಕವಾದ ನೆಲೆಯಲ್ಲಿದ್ದಾರೆ. ಆದ್ದರಿಂದ ಅವರು ನಮ್ಮ ಹಾಗಲ್ಲ. ಹೀಗೆ ಉಗ್ರವಾದ ರೂಪದಲ್ಲಿ ನೀನು ಪ್ರಕಟವಾಗಿರುವುದು ನಿನ್ನದೇ ಇಚ್ಛೆಯಿಂದ ಸಂಭವಿಸಿದ ನಿನ್ನ ಲೀಲೆಯಾಗಿದೆ. ಇಂತಹ ಅವತಾರದ ಉದ್ದೇಶ
ವಿಶ್ವದ ರಕ್ಷಣೆ ಮತ್ತು ಸುಧಾರಣೆಯೇ ಆಗಿದೆ. ತನ್ನ ತಂದೆಯೂ ಕುಟುಂಬದ ಇತರ ಸದಸ್ಯರೂ ದುರದೃಷ್ಟಶಾಲಿಗಳು, ಏಕೆಂದರೆ ಅವರೆಲ್ಲರೂ ಆಸುರಿ ಪ್ರವೃತ್ತಿಯವರು. ಭಗವಂತನ ಭಕ್ತರಾದರೂ ಅವನ ಆದೇಶವನ್ನು ಪಾಲಿಸಲು ಸದಾ ಸಿದ್ಧರಾಗಿರುವುದರಿಂದ ಸದಾ ಅದೃಷ್ಟಶಾಲಿಗಳು ಎಂದು ಪ್ರಹ್ಲಾದ ಮಹಾರಾಜನು ಸ್ಥಿರಪಡಿಸಲು ಬಯಸಿದನು. ಪರಮಪ್ರಭುವು ವಿವಿಧ ಅವತಾರಗಳನ್ನೆತ್ತಿ ಈ ಭೌತ ಜಗತ್ತಿನಲ್ಲಿ ಕಾಣಿಸಿಕೊಂಡಾಗ ಅವನು 2 ಕಾರ್ಯಗಳನ್ನು ಸಾಧಿಸುತ್ತಾನೆ. ಅವು ಭಕ್ತನನ್ನು ಅಥವಾ ಶಿಷ್ಯನನ್ನು ಸಂರಕ್ಷಿಸುವುದು ಹಾಗೂ ದುಷ್ಟರನ್ನು ಶಿಕ್ಷಿಸುವುದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನರಸಿಂಹದೇವನು ಅವತರಿಸಿದ್ದೇ ತನ್ನ ಭಕ್ತನ ರಕ್ಷಣೆಗಾಗಿ. ನರಸಿಂಹದೇವನಂತಹ ಅವತಾರ ಲೀಲೆಗಳು ಭಕ್ತರಿಗೆ ಹೆದರಿಕೆಯನ್ನು ಉಂಟುಮಾಡುವ ಉದ್ದೇಶದಿಂದ ಘಟಿಸುವುದಲ್ಲ, ಆದರೆ ಬಹು ಸರಳರೂ ಸೌಮ್ಯರೂ ವಿಧೇಯರೂ ಆದ್ದರಿಂದ ಭಕ್ತರು ಭಗವಂತನ ಉಗ್ರ ಅವತಾರವನ್ನು ನೋಡಿ ನಡುಗಬಹುದು. ಆದ್ದರಿಂದ ಭಗವಂತನು ಕೃಪೆ ಮಾಡಿ ಕ್ರೋಧವನ್ನು ಶಮನಗೊಳಿಸಿಕೊಳ್ಳಬೇಕು ಎಂದು ಪ್ರಹ್ಲಾದ ಮಹಾರಾಜನು ಕೇಳಿಕೊಳ್ಳುತ್ತಿದ್ದಾನೆ. ತಜ್ಯಚ್ಚ ಮನ್ಯುಮಸುರಶ್ಚ ಹತಸ್ತ್ವಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಲೋಕಾಶ್ಚ ನಿರ್ವೃತಿಮಿತಾ ಪ್ರತಿಯಂತಿ ಸರ್ವೇ ರೂಪಂ ನೃಸಿಂಹ ವಿಭಯಾಯ ಜನಾ ಸ್ಮರಂತಿ. ಪ್ರಿಯ ಪ್ರಭು ನರಸಿಂಹದೇವನೇ, ಆದ್ದರಿಂದ ದಯವಿಟ್ಟು ನಿನ್ನ ಕೋಪವನ್ನು ಬಿಡು. ನನ್ನ ತಂದೆಯಾದ ಮಹಾರಾಕ್ಷಸ ಹಿರಣ್ಯಕಶಿಪುವನ್ನು ಸಂಹರಿಸಿದ್ದಾಯಿತಷ್ಟೇ. ಸಜ್ಜನರೂ ಕೂಡ ಒಂದು ಹಾವನ್ನೋ ಚೇಳನ್ನೋ ಸಂತೋಷವಾಗಿಯೇ ಕೊಲ್ಲುತ್ತಾರೆ. ಹಾಗೆಯೇ ಈಗ ಈ ರಾಕ್ಷಸನು ಸತ್ತಿರುವುದರಿಂದ ಸಮಸ್ತ ಲೋಕಗಳು ಸಂತೋಷಪಟ್ಟಿವೆ. ಈಗ ಅವರಿಗೆ ತಮ್ಮ ಸಂತೋಷದಲ್ಲಿ ವಿಶ್ವಾಸ ಬಂದಿದೆ. ಭೀತಿಯಿಂದ ಮುಕ್ತರಾಗುವುದಕ್ಕಾಗಿ ಅವರು ನಿನ್ನ ಈ ದಿವ್ಯ ಮಂಗಳ ರೂಪವನ್ನು ಸದಾ ನೆನೆಯುತ್ತಿರುತ್ತಾರೆ. ಸಜ್ಜನರು ಯಾವುದೇ ಜೀವಿಯನ್ನು ವಧಿಸಲು ಎಂದಿಗೂ ಇಷ್ಟಪಡದೇ ಹೋದರೂ ಹಾವು ಚೇಳು ಮೊದಲಾದ ಅಸೂಯಾಪರ ಜಂತುಗಳನ್ನು ಸಂತೋಷವಾಗಿಯೇ ಕೊಲ್ಲುತ್ತಾರೆ. ಹಿರಣ್ಯಕಶಿಪುವು ವಿಷಪೂರಿತವಾದಂತಹ ಒಂದು ಹಾವು ಅಥವಾ ಚೇಳಿಗಿಂತಲೂ ಕೀಳಾದ ದುಷ್ಟನಾಗಿದ್ದನು. ಹಾಗಾಗಿ ಅವನ ವಧೆಯಿಂದ ಪ್ರತಿಯೊಬ್ಬರೂ ಸಂತೋಷಪಟ್ಟರು. ಈಗ ಭಗವಂತನು ಇನ್ನೂ ಕ್ರುದ್ಧನಾಗಿರಬೇಕಾದ ಅಗತ್ಯವೇ ಇಲ್ಲ. ಭಕ್ತರು ತಮಗೆ ಅಪಾಯ ಒದಗಿದಾಗ ನರಸಿಂಹದೇವನ ರೂಪವನ್ನು ನೆನೆಯುತ್ತಾರೆ. ಆದ್ದರಿಂದ ನರಸಿಂಹದೇವನ ಅವತಾರವು ಅಮಂಗಳಕರವಾದದ್ದು ಅಲ್ಲ. ಪ್ರಭುವಿನ ಅವತಾರವು ಸಭ್ಯ ಪುರುಷರಿಗೂ ಭಕ್ತರಿಗೂ ಸದಾಕಾಲವೂ ಪೂಜನೀಯವೂ ಸರ್ವಮಂಗಳಕರವೂ ಆಗಿರುತ್ತದೆ. ನಾಹಂ ಬಿಭೇಮ್ಯಜಿತ ತೇಭಿಭಯಾನಕಾಸ್ಯ ಜಿಹ್ವಾರ್ಕನೇತ್ರಭೃಕುಟೀರಭಸೋಗ್ರದಂಶ್ರಾತ್ ಆಂತ್ರಸ್ರಜಾಕ್ಷತಜ ಕೇಶರ ಶಂಕುಕರ್ಣ ನಿರ್ಹ್ರಾದಭೀತಾದಿಗಿಭಾತ್ ಅರಿಭಿತ್ ನಖಾಗ್ರಾತ್. ಅಜಯನಾದ ಸ್ವಾಮಿಯೇ, ನಿನ್ನ ಭಯಾನಕವಾದ ಮುಖದಿಂದಾಗಲಿ ನಾಲಿಗೆಯಿಂದಾಗಲಿ ನಾನು ನಿಜವಾಗಿಯೂ ಹೆದರಿಕೊಂಡಿಲ್ಲ. ಸೂರ್ಯನಂತೆ ಕೋರೈಸುವ ನಿನ್ನ ಕಣ್ಣುಗಳಾಗಲಿ ಕೆರಳಿದ ಹುಬ್ಬುಗಳಾಗಲಿ ನನ್ನನ್ನು ನಡುಗಿಸಿಲ್ಲ. ಹರಿತವಾದ ದಾಡೆಗಾಗಲಿ ಕರುಳು ಮಾಲೆಗಾಗಲಿ ರಕ್ತದಿಂದ ತೋಯ್ದ ಕೇಸರದಿಂದಾಗಲಿ ಶಂಖದಂತೆ ಉದ್ದವಾದ ಕಿವಿಗಳಿಂದಾಗಲಿ ನಾನು ಹೆದರಿಲ್ಲ. ಆನೆಗಳು ಭೀತಿಯಿಂದ ನಡುಗಿ ಓಡುವಂತೆ ಮಾಡುವ ನಿನ್ನ ಭೀಷಣ ಗರ್ಜನೆಗೂ ಶತ್ರುಗಳನ್ನು ಸೀಳಲೆಂದೇ ಇರುವ ಹರಿತವಾದ ಉಗುರುಗಳಿಗೂ ನಾನು ಹೆದರುವುದಿಲ್ಲ. ಭಗವಾನ್ ನರಸಿಂಹದೇವನ ಭೀಷಣ ರೂಪವು ನಿಜವಾಗಿಯೂ ಭಕ್ತರಲ್ಲದವರ ಎದೆ ನಡುಗಿಸುವಂತಹುದೇ ಆಗಿತ್ತು. ಆದರೆ ಪ್ರಹ್ಲಾದ ಮಹಾರಾಜನನ್ನು ಆ ಉಗ್ರರೂಪವು ಸ್ವಲ್ಪವಾದರೂ ತಲ್ಲಣಗೊಳಿಸಲಿಲ್ಲ. ಸಿಂಹವನ್ನು ನೋಡಿ ಇತರ ಪ್ರಾಣಿಗಳು ಹೆದರಿಕೊಳ್ಳಬಹುದು, ಆದರೆ ಆ ಸಿಂಹದ ಮರಿಗಳು ಹೆದರುವುದಿಲ್ಲ. ಸಮುದ್ರದ ಭೀಷಣ ಜಲರಾಶಿಯು ನೆಲದ ಮೇಲಿರುವ ಜೀವಿಗಳಿಗೆ ನಿಜವಾಗಿ ಭಯಾನಕವಾಗಿರುತ್ತದೆ. ಆದರೆ ಸಮುದ್ರದೊಳಗೆ ಇರುವ ಸಣ್ಣದೊಂದು ಮೀನು ಕೂಡ ಅದಕ್ಕೆ ಹೆದರುವುದಿಲ್ಲ. ಏಕೆಂದರೆ ಆ ಸಣ್ಣ ಮೀನು ಆ ಅಗಾಧ ಸಾಗರದಲ್ಲಿ ಆಶ್ರಯವನ್ನು ಪಡೆದಿದೆ. ನದಿಯಲ್ಲಿ ಪ್ರವಾಹವು ಉಕ್ಕಿ ಬಂದಾಗ ಅದು ಭಾರೀ ಆನೆಗಳನ್ನೇ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ. ಆದರೆ ಸಣ್ಣ ಮೀನುಗಳು ಲೀಲಾಜಾಲವಾಗಿ ಪ್ರವಾಹದೆದುರು ಈಜಿಕೊಂಡು ಹೋಗುತ್ತವೆ. ಆದ್ದರಿಂದ ಭಗವಂತನು ದುಷ್ಕೃತಿಗಳನ್ನು ದುರ್ಜನರನ್ನು ಸಂಹರಿಸುವುದಕ್ಕಾಗಿ ಉಗ್ರರೂಪವನ್ನು ಧರಿಸಿದರೂ ಭಕ್ತರು ಅವನನ್ನು ಪೂಜಿಸುತ್ತಾರೆ. ಕೇಶವಧೃತ ನರಹರಿರೂಪ ಜಯ ಜಗದೀಶ ಹರೇ. ಭಕ್ತನು ಸದಾಕಾಲವೂ ಭಗವಂತನನ್ನು
ಅವನ ಪ್ರಸನ್ನವೋ ಉಗ್ರವೋ ಯಾವುದೇ ರೂಪದಲ್ಲಾಗಲಿ ಪೂಜಿಸುವುದರಲ್ಲಿ ಮತ್ತು ಅವನ ಮಹಿಮೆಗಳನ್ನು ಕೊಂಡಾಡುವುದರಲ್ಲಿ ಸಂತೋಷಪಡುತ್ತಾನೆ. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನ ಕುರಿತಾಗಿ ಮಾಡಿದ ಸ್ತುತಿಯ ಮುಂದಿನ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.